ವಿಜಯಪುರ ಜಿಲ್ಲೆಯ ಬಸವನಬಾಗೇವಾಡಿ ತಾಲೂಕಿನ ಹತ್ತರಕಿಯಾಳ ಗ್ರಾಮದಲ್ಲಿ ಸುಕ್ಷೇತ್ರ ಶ್ರೀ ಶರಣುಮುತ್ಯ 91ನೇ ವರ್ಷದ ಪುಣ್ಯರಾಧನೆ ಜಾತ್ರೆ ಅತಿ ವಿಜೃಂಭಣೆಯಿಂದ ವಾದ್ಯ ಡೊಳ್ಳು ಕುಣಿತ ಕುಂಭಮೇಳದೊಂದಿಗೆ ಅದ್ದೂರಿಯಾಗಿ ನೆರವೇರಿತು. गाड़ी में टाइम निदान आगे ಮುಂದೆ ದಾರಿ ಬಿಡ್ರಿ ಮುಂದೆ ದಾರಿ ಬಿಡ್ರಿ ತೆಪ್ಪಿ ಆಗ್ಬಾರ ತೆಪ್ಪಿ
ಶ್ರೀ ಗುರುಭ್ಯೋ ನಮಃ. ಈ ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಸುಕ್ಷೇತ್ರ ಹತ್ತರಕೆಹಾಳ ಗ್ರಾಮದ ಮಹಾನ್ ತಪಸ್ವಿ ಶರಣಮುತ್ಯಾರವರ 91ನೇ ಪುಣ್ಯಾರಾಧನೆ
ಜಾತ್ರಾ ಮಹೋತ್ಸವವನ್ನು ಗ್ರಾಮದ ಸರ್ವ ಜನಾಂಗ ಸಮಸ್ತ ಸದ್ಭಕ್ತರು ಎಲ್ಲರೂ ಕೂಡಿಕೊಂಡು ಅತಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದ ನಿಮಿತ್ತವಾಗಿ ಪ್ರತಿ ವರ್ಷವೂ ಸಹಿತ ಉಡಿ ತುಂಬು ಕಾರ್ಯಕ್ರಮ ಆಗಲಿ, ಇವತ್ತು ಪುರಾಣ ಪ್ರವಚನಗಳಾಗಲಿ, ಇವತ್ತು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಗ್ರಾಮದಲ್ಲಿ ನಡೀತಾ ಇದ್ದಾವೆ. ಈ ಗ್ರಾಮ ಒಂದು ಧರ್ಮ ನಿಜವಾಗಿರ್ತಕ್ಕಂಥ ಒಂದು ತತ್ವದ ಆಧಾರದ ಮೇಲೆ ಗ್ರಾಮಸ್ಥರಲ್ಲಿ ಯಾವಾಗಲೂ ಭಕ್ತಿ ಅಂತಕ್ಕಂಥದ್ದು ಬೆಳೆಸಿಕೊಂಡು ಬರುವಂತಾಗಿದೆ. ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರಗಳನ್ನು ಕೊಡ್ತಕ್ಕಂಥ ಈ ಊರಿನ ತಾಯಂದಿರ ಒಂದು ವಿಚಾರಗಳು ಬಹಳ ಒಳ್ಳೆಯವೆ ಅಂತಕ್ಕಂಥ ಮಾತನ್ನು ಹೇಳುವ ನಿಟ್ಟಿನೊಳಗೆ ಈ ವರ್ಷ ಈ ಜಾತ್ರಾ ಮಹೋತ್ಸವದಲ್ಲಿ ವಿಶೇಷವಾಗಿ ಶರಣಮುತ್ಯಾರವರ ಒಂದು ಬೆಳ್ಳಿಯ ಮೂರ್ತಿಯನ್ನು ಇವತ್ತು ಸುಮಾರು 5.5 kg ಬೆಳ್ಳಿಯ ನೂತನ ಮೂರ್ತಿಯನ್ನು ಇವತ್ತು ನಿರ್ಮಿಸಲಾಗಿದೆ. ಆ ಮೂರ್ತಿಯನ್ನು ಇವತ್ತು ಉತ್ಸವ ಮೂಲಕ ಬರಮಾಡಿಕೊಂಡು ಅಲ್ಲಿ ಒಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಧರ್ಮ ಕಾರ್ಯಕ್ರಮ ಅಂತಕ್ಕಂಥದ್ದು ನೆರವೇರಿಸಲಾಗ್ತದೆ. ಈ ಸಂದರ್ಭದಲ್ಲಿ ಮಶಿಬಿನಾಳ ಶ್ರೀಗಳು, ಯರ್ನಾಳ ಶ್ರೀಗಳು, ಮನಗೂಳಿ ಶ್ರೀಗಳು, ವಿಜಾಪುರ ಶ್ರೀಗಳು, ಮಾತೆ ಯೋಗೀಶ್ವರಿ ತಾಯಿ ಅನಸೂಯಮ್ಮ ತಾಯಿಯವರು ಇಲ್ಲಿ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಒಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ಈ ಗ್ರಾಮದ ಸರ್ವತೋಮುಖ ಇರತಕ್ಕಂಥ ಭಕ್ತರ ಪಾತ್ರ ಬಹಳ ದೊಡ್ಡದ. ಎಲ್ಲರೂ ಉದಾರ ಮನಸ್ಸಿನಿಂದ ದಾನ, ಧರ್ಮ, ದವಸ, ಧಾನ್ಯ ಅನೇಕ ರೀತಿಯಾಗಿ ಕೊಟ್ಟು ಈ ಕಾರ್ಯಕ್ರಮವನ್ನು ಮುನ್ನಡೆಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈ ಎರಡು ಮಾತುಗಳನ್ನು ಹೇಳುವ ಸಂದರ್ಭದಲ್ಲಿ ಮಶಿಮಾ ಶ್ರೀಗಳು ಸಹಿತ ಒಂದೆರಡು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಮಾತಾಡ್ತಾರೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಮಹಾತ್ಮರಾದ ಬಸವಾದಿ ಶಿವಶರಣ ಸ್ಮರಿಸಿಕೊಂಡು ಈ ಕ್ಷೇತ್ರದ ಮಹಾತಪಸ್ವಿ ಶರಣಜೀವಿ ಶರಣಮುತ್ಯಾರನ್ನು ಸ್ಮರಿಸಿ ಪೂಜ್ಯರಾದ ಜೈನಾಪುರ ಶ್ರೀಯಲ್ಲಿಯೂ ತುಂಗಳ ಮಾತೆಯವರಲ್ಲಿಯೂ ಶರಣಂದು ಸಮಸ್ತ ಸದ್ಭಕ್ತ ಶರಣರೇ, ಇಂದು ಒಂದು ವಿಶೇಷವಾದ ಕಾರ್ಯಕ್ರಮ. ಈ 91ನೆಯ ಒಂದು ಪುಣ್ಯಾರಾಧನೆಯಾಗಿ ಇವತ್ತು ಬೆಳ್ಳಿ ಮೂರ್ತಿಯನ್ನು ಮಾಡಿ ಇವತ್ತು ಲೋಕಾರ್ಪಣೆ ಮಾಡ್ತಾಯಿದ್ದೇವೆ. ಈ ಬೆಳ್ಳಿ ಮೂರ್ತಿ ಬಹಳ ಸುಂದರವಾಗಿ ಸಾಗಿದೆ. ಸಮಸ್ತ ಸದ್ಭಕ್ತರ ಭಕ್ತಿಯಿಂದ ನಿರ್ಮಾಣವಾಗಿರ್ತಕ್ಕಂಥ ಬೆಳ್ಳಿ ಮೂರ್ತಿಯ ಪ್ರತಿಷ್ಠಾಪನೆ ಕೂಡ ಒಂದು ಆಗ್ತಾಯಿದೆ. ಯಾವ ಬೆಳ್ಳಿ ಮೂರ್ತಿಯಿಂದ ಸಕಲ ಸದ್ಭಕ್ತರು ಕಲ್ಯಾಣ ಉಂಟು ಮಾಡಲಿ ಅಂತ ಹಾರೈಸಿ ನಾನು ಮಾತನ್ನು ಮುಗಿಸ್ತೇನೆ. ಓಂ ಗುರುದೇವ ಮಹಾದೇವ, ಓಂ ಗುರುದೇವ ಮಹಾದೇವ, ಗುರುದೇವ ಸದಾಶಿವ, ಗುರುದೈವಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತಿನ ದಿನ ಬಸವನ ಬಾಗೇವಾಡಿ ತಾಲೂಕಿನ ಹತ್ತರಿಕೆ ಹಾಳು ಅಂತಕ್ಕಂಥ ಗ್ರಾಮದಲ್ಲಿ ಶಿವಶರಣಾನಂದ ಮಹಾಶರಣರ 91ನೇ ಪುಣ್ಯಾರಾಧ ನಿಮಿತ್ತವಾಗಿ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಮಸಬಿನಾಳ ಪೂಜ್ಯರಿಗೂ ಹಾಗೂ ಉಳಿದ ಯಾವ ಪೂಜ್ಯರಿಗೆ ಕೂಡ, ಜೈನಾಪುರದ ಪೂಜ್ಯರಿಗೆ ಕೂಡ ಅನಂತ ಶರಣಾರ್ಥಿಗಳನ್ನು ಹೇಳಿ ಇವತ್ತು ಹತ್ತರಿಕೆ ಹಾಳದಲ್ಲಿ ಶಿವಶರಣಾನಂದ ಜನರ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬೆಳ್ಳಿಯ ಮೂರ್ತಿಯನ್ನು ಇವತ್ತು 5.5 kg ಬೆಳ್ಳಿ ಮೂರ್ತಿಯನ್ನು ಮಾಡಿಸಿ ವೈಭವಿತವಾಗಿ ಉತ್ಸವವನ್ನು ಮಾಡುವಂಥವರಾಗಿದ್ದಾರೆ. ಬಹಳ ಸಂಭ್ರಮದಿಂದ ಕಾರ್ಯಕ್ರಮ ನೆರವೇರಿಸಿಕೊಳ್ಳುತ್ತಾರೆ. ಈ ಕಾರ್ಯಕ್ರಮದಲ್ಲಿ ಬಹಳ ಭಕ್ತ ಜನ, ವಾದ್ಯ ಮೇಳದವರು ಎಲ್ಲರೂ ಪಾಲ್ಗೊಳ್ಳುವಂಥವರಾಗಿದ್ದಾರೆ. ಅವರೆಲ್ಲರಿಗೂ ಶಿವಶರಣಂದರು ಒಳ್ಳೆಯದನ್ನು ಕರುಣಿಸಲಿ ಅಂತ ಹೇಳ್ತಾ ನಾವು ಅಣಿಗ್ರಹ ಮಾಡ್ತೀವಿ. ದೇವಸ್ಥಾನದ ಮಹಾದ್ವಾರ ಉದ್ಘಾಟನಾ ಸಮಾರಂಭ ಹಾಗೂ ಅವರ ಬೆಳ್ಳಿ ಮೂರ್ತಿಯನ್ನು ಸ್ಥಾಪನೆ ಮಾಡುವಂಥದ್ದು. ಶರಣ ಅನ್ನುವಂಥ ಪದಕ್ಕೆ ಒಂದು ನಿದರ್ಶನ ಅಂದರೆ ಹತ್ತರಕಾಳ ಈ ಶರಣಮುತ್ಯ ಅವರು ತನಗನ್ನಲಿಲ್ಲ, ತನಗಾಗಿ ಅನ್ನಲಿಲ್ಲ, ಸಮಾಜಕ್ಕಾಗಿ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡಂಥ ಮಹಾತ್ಯಾಗಿ ಶರಣಪ್ಪನವರು. ಒಬ್ಬ ಸಂಸಾರಿ ಆದರೂ ಕೂಡ ಒಬ್ಬ ಶಿವಯೋಗಿಯ ಬದುಕು ಅವರು ಸಾಗಿಸಿ ಹೋದರು. ಅಂಥವರ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸುವುದು ನಮ್ಮದು ಒಂದು ಪುಣ್ಯದ ಒಂದು ವಿಚಾರ ಅಂತ ಹೇಳುತ್ತಾ ಭಾಳ ಸುಂದರವಾಗಿ ಇಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಹತ್ತರಕಾಳ ಸಂಸ್ಕಾರ ಸಂಸ್ಕೃತಿಗೆ ಮಾದರಿ ಆದದ್ದು. ಇಲ್ಲಿ ಭಕ್ತಿ ಅನ್ನೋದು ನೆಲೆ ನಿಂತೈತಿ. ಏನೇ ಸಂಕಷ್ಟ ಇದ್ದರೂ ಅವನ ಪಾದದಲ್ಲಿ ಅವರು ಇಟ್ಟಾಗ
ಅದಕ್ಕೆ ಸರಳವಾದಂಥ ಪರಿಹಾರ ಇವತ್ತು ಕೊಡ್ತಾ ಇದ್ದಾರೆ. ಸತ್ಯ ಶರಣರು ಸತ್ತರನ ಬೇಡ, ಹೊತ್ತು ಬಂದಾಗ ನಿನ್ನ ಎತ್ತಿ ಹಿಡಿದಾರ ಸರ್ವಜ್ಞ ಅನ್ನೋ ಹಂಗೆ ಇವತ್ತು ಜಗತ್ತಿಗೆ ಅವ್ರ ಶರೀರ ಮಾಯ ಆಗಿರಬೇಕು. ಅವರ ತಪಶಕ್ತಿ ಇನ್ನೂ ಕೂಡ ಇಲ್ಲೇ ನಿಂತು ಎಲ್ಲರನ್ನ ಇವತ್ತು ಕಾಪಾಡಕತ್ತೈತಿ. ಆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸುವುದನ್ನು ನಮಗೂ ಒಂದು ಹೆಮ್ಮೆಯ ವಿಷಯ ಅಂತ ಹೇಳುತ್ತಾ ಇದು ಭವಿಷ್ಯದಲ್ಲಿ ಒಂದು ಸುಕ್ಷೇತ್ರವಾಗಿ ಮೆರೀತದಂತ ನನ್ನ ಅಭಿಪ್ರಾಯ.